ನಾವು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋದ್ಮೇಲೆ ನೈಟ್ ಇವ್ರು ಕೆಲಸ ಮಾಡಿದ್ದಾರೆ. ಯಾವ ಥರ ನಮಗೇನು ಗೊತ್ತಾಯಿಲ್ಲ, ಇನ್ಫಾರ್ಮ್ ಮಾಡಿಲ್ಲ, ಈ ಥರ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ನಮಗೆ ಬಿಲ್ಡಿಂಗ್ ಡ್ಯಾಮೇಜ್ ಆಗ್ತಾ ಇದೆ. ಅಂದರೆ ಕೆಳಗಡೆ ಅಡಿಪಾಯ ಇದೆಯಲ್ಲ, ಅಡಿಪಾಯಕ್ಕೆ ನಮ್ಮ ಬಿಲ್ಡಿಂಗ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅದೇನಿದೆ ಫಸ್ಟ್ ಇನ್ಫಾರ್ಮ್ ಮಾಡಿ, ಯಾವ ಥರ ಮಾಡ್ತಾ ಇದೀವಿ ಏನು ಅಂತಂದ್ಬಿಟ್ಟು ಇನ್ಫಾರ್ಮ್ ಮಾಡಿ, ಈ ಥರ ಮಾಡ್ತಾ ಇದೀವಿ ಅಂತ. ನಾವಾದರೂ ಏನಾದರೂ ಎಚ್ಚೆತ್ಕೊಳ್ತೀವಿ, ಮುಂದೆ ಏನು ಮಾಡಬೇಕು ಏನು ಎತ್ತಂತಂದ್ಬಿಟ್ಟು. ಸಡನ್ನಾಗಿ ಬಂದ್ಬಿಟ್ಟು ಬಿಲ್ಡಿಂಗ್ ಬಿದ್ದೋಗಿದ್ರೆ ರಾತ್ರಿ ಯಾರು ಹೊಣೆಗಾರರು ಸರ್? ನಮಗೇನು ಗೊತ್ತಿಲ್ಲ ಸರ್, ಇನ್ಫಾರ್ಮ್ ಮಾಡಿಲ್ಲ, ಏನಿಲ್ಲ. ಲಾಸ್ಟ್ ಟೈಮು ನಾನು 40,000 ಕೊಟ್ಬಿಟ್ಟು ಖರ್ಚು ಮಾಡ್ಬಿಟ್ಟು ರೆಡಿ ಮಾಡಿಸಿದ್ದೀನಿ ಅದನ್ನ. ಓಕೆನಾ? ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ರು. ಅಟ್ಲೀಸ್ಟ್ ಅವ್ರು ಮಾಡಿ ಹೋಗ್ತಾರೆ ಕೆಲಸ, ನೀಟಾಗಿ ಮಾಡಿಕೊಟ್ಟೋಗ್ತಾನೆ, ಮೊದಲಿಂಗಿತ್ತಂಗೆ ಮಾಡಿಕೊಟ್ಟೋಗ್ತಾನೆ. ಅದೇನೂ ಮಾಡಲ್ಲ. ಈ ತಿರ್ಗಾ ನಾವು ಇದನ್ನ ಮಾಡೋದಿದ್ದಾರೆ, ಈ ತಿರ್ಗಾ ನಾವೇ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೋಬೇಕಾ ಅಥವಾ ಅವ್ರು ಮಾಡ್ಕೊಡ್ತಾರ ಹೇಳಿ? ಇವಾಗ ಸರ್ಕಾರ ಕೆಲಸ ಮಾಡಲಿ, ನಾವು ಯಾವತ್ತೂ ಬೇಡ ಅಂದಿಲ್ಲ. ಸರ್ಕಾರಕ್ಕೆ ನಾವು ಚಿರುಣಿಯಾಗಿರ್ತೀವಿ, ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರೆ ಇಲ್ಲ ಅಂತ ಹೇಳ್ತಿಲ್ಲ. ಇವಾಗ ಬೇಕಾಬಿಟ್ಟಿ ಮಾಡ್ಬಿಟ್ಟು ನಮ್ಮ ಬಿಲ್ಡಿಂಗ್ ಪ್ರಾಬ್ಲಮ್ ಆಗಿದೆಯಲ್ಲ, ಅದು ಹೊಣೆಗಾರ ಯಾರು ಸರ್ ಹೇಳಿ? ಅಕಸ್ಮಾತ್ ಬಿಲ್ಡಿಂಗ್ ಬಿದ್ದೋದ್ರೆ ಯಾರು ಹೊಣೆಗಾರ ಹೇಳಿ ಸರ್? ನೀವೇನೆ. ವ್ಯಾಪಾರ ಎಲ್ಲ ಏನಿಲ್ಲ, ಇಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ವ್ಯಾಪಾರ ಹೆಂಗೆ ಮಾಡೋದು, ಏನು ಮಾಡೋದು? ಅಂಗಡಿ ಮುಂದೆನೇ ತೆಗೆದಿದ್ದಾರೆ. ಹೆಚ್ಚು ಕಡಿಮೆ ಆಗಿ ಅಂಗಡಿ ಏನಾದರೂ ಬಿದ್ದರೆ ಯಾರು ಹೊಣೆಗಾರರು? ಯಾವ ಥರ ತೆಗೆದಿದ್ದಾರೆ ನೋಡಿದ್ದೀರಾ ಒಂಚೂರ ಇಲ್ಲಿ? ಮತ್ತು ಯಾರಿಗಾದ್ರೂ ಫೋನ್ ಮಾಡಿದ್ರೆ, BBMP ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ಕೆಲಸ ಯಾರು ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಯಾರು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇಂಜಿನಿಯರ್ ಯಾರೋ ಒಬ್ಬರು ನಂಬರ್ ಕೊಟ್ಟರು, ಅವ್ರು ಫೋನ್ ಮಾಡಿ ಬೆಳಗ್ಗೆ 100 ಸತಿ ಫೋನ್ ಮಾಡಿದ್ದೀನಿ, ಇದುವರೆಗೂ ಒಂದು ಫೋನ್ ಪಿಕಪ್ ಮಾಡ್ತಿಲ್ಲ, ಏನಿಲ್ಲ. ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ಅವ್ರ ಹತ್ರ, JCP ಅವ್ರ ಹತ್ರ. ಬೆಳಿಗ್ಗೆ ಹೋಗ್ತಾಯಿದ್ರು JCP ಅವರು, ಅವ್ರ ಹತ್ರ ನಾನು ಹೇಳಿದೆ, ಸರ್ ಈ ಥರ ಇದೆ, ಸ್ವಲ್ಪ ಮಣ್ಣು ಆ ಕಡೆ ಜರ್ಸ್ಕೊಡಿ, ಏನಾದರೂ ನಾವು ವ್ಯಾಪಾರ ಮಾಡ್ಕೊಳ್ತೀವಿ ಅಂತ. ಒಂದು ಗಾಡಿ ಒಳಗಡೆ ಹೋಗ್ತಾ ಇಲ್ಲ ಸರ್. ನಾವು ಯಾವ ಥರ ವ್ಯಾಪಾರ ಮಾಡೋದು, ಯಾವ ಥರ ಇದು ಮಾಡೋದು ಹೇಳೋದು ಹೇಳಿ? ನೋಡಿ, ಅವರೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್, ಹೇಳಿ ಸರ್. ನೋಡಿ, ಇಂಜಿನಿಯರ್ ಫೋನ್ ಮಾಡಿದ್ದಾರೆ ಇವಾಗ. ಹಲೋ ಸರ್, ಇದು ಈ ಥರ ಮಾಡೋಗಿದ್ರಲ್ಲ ಸರ್, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಇವ್ರ ಹತ್ರ. ನೀವು ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ರಿಸೀವ್ ಮಾಡ್ತಿಲ್ಲ ನೀವು ಸರ್. ಸರ್ ಅದೇನೇ, ಇವಾಗ ಅದು ಉಂಡಿ ತೆಗೆದೋಗ್ಬಿಟ್ಟಿದ್ದೀರಲ್ಲ, ಫುಲ್ ಅಂಗಡಿ ಮುಂದೆ ತೆಗೆದೋಗಿದ್ದೀರಾ. ಅಟ್ಲೀಸ್ಟ್ ಮಣ್ಣಾರು ಸೈಡಿಗೆ ಹಾಕ್ಬೇಕಲ್ಲ ಸರ್? ಏನು ಸರ್? ಅಲ್ಲ, ನಾನು ಬೆಳಗ್ಗೆಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಗಾಡಿ ಇದು ಇನ್ನೊಂದು ಏನಂತಂದರೆ, ಅದೇ ಏನಕ್ಕೆ ತೆಗ್ದಿದ್ದೀರಾ ಏನೋ ನಮ್ಗೆ ಗೊತ್ತಿಲ್ಲ ಸರ್. ಏನು ಕೆಲಸ ನಡೀತದೆ ಅಂದರೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಮಗೆ. ಚೇಂಬರು ಯಾರು ಮಾಡ್ತಾರೆ ಸರ್? BBMP ಅವರ ಅಥವಾ ಬೇರೆ ಕಂಪ್ನಿನಾ ಸರ್? ಸರ್ ಅರ್ಥ ಆಗಿಲ್ಲ ಸರ್. ಹಾಂ, ಹೌದು ಸರ್, ಮಾಡ್ತಾ ಇದ್ದೀರಾ. 1 ವರ್ಷ ಆಯಿತು, 1 ವರ್ಷದಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಮೊನ್ನೆ ಬೇಕಂತಾನೆ ನೀವು ನಮ್ಮ ಅಂಗಡಿ ಮುಂದೆ ದೊಡ್ಡ ದೊಡ್ಡ ಪೈಪ್ಗಳು ಹಾಕೋಗಿದ್ದೀರಾ. ಬೇರೆ ಜಾಗನೇ ಇಲ್ವಾ ಸರ್? ಆ ಕಡೆ ಜಾಗ ಖಾಲಿ ಜಾಗ ಇದೆ, ಅಂಗಡಿ ಮುಂದೆನೇ ಹಾಕೋಗಿದ್ದೀರಲ್ಲ ಸರ್. ಅಲ್ಲಿ ಇನ್ನೊಂದೇನೆಂದರೆ, ಪಾಯಿಂಟ್ ತೋರಿಸಿದ್ದೆ ಬೇರೆ ಕಡೆ ನಿಮಗೆ. ಪಾಯಿಂಟ್ ಆ ಕಡೆ ಬಿಟ್ಬಿಟ್ಟು ನಮ್ಮ ಅಂಗಡಿ ಮುಂದೆನೇ ಪಾಯಿಂಟ್ ತೆಗೆದಿರಲ್ಲ. ಪಾಯಿಂಟ್ ನನ್ನ ಹತ್ರ ಫೋಟೋ ಇದೆ, ನೀವು ಪಾಯಿಂಟ್ ತೆಗೆದೋಗಿದ್ದು. ಆ ಪಾಯಿಂಟ್ ಬಿಟ್ಬಿಟ್ಟು ನಮ್ಮ ಅಂಗಡಿ ಮುಂದೆನೇ ಇದು ಮಾಡಿದಿರಲ್ಲ ಸರ್. ಇಲ್ಲಿ ಚೆರಿ ಟೈರ್ ಪಾರ್ಕಲ್ಲಿ ಸರ್. ಇಲ್ಲ, ನಾನು ಆ್ಯಕ್ಚುಲಿ ನೀವು ಪಾಯಿಂಟ್ ಮಾಡಿ ನಿನ್ನೆ ಮಾತಾಡ್ಕೊಂಡು ಹೋಗಿದ್ದು ನೋಡಿದ್ದೀನಿ. ನಾನು ನಿಮ್ಮವ್ರು ಬಂದು ಮಾತಾಡ್ಕೊಂಡು ಹೋಗಿದ್ದು ನೋಡಿದ್ದೀನಿ. ಇಲ್ಲಿ ಓಪನ್ ಆಗುತ್ತಂತ ಬೆಳಗ್ಗೆ ಬಂದು ನೋಡಿದ್ರೆ ನಮ್ಮ ಅಂಗಡಿ ಮುಂದೆ ಕರೆಕ್ಟಾಗಿ ಮಾಡ್ಬಿಟ್ಟಿದ್ದೀರಾ. ಅಲ್ಲ, ಈಗ ಅಲ್ಲಿ ಲಿಂಕಿಂಗ್ ಪಾಯಿಂಟ್ ಐತಲ್ಲ, ಅಲ್ಲಿಂದ 30 ಮೀಟರ್ ಬಿಫೋರ್ ಅಲ್ಲಿ ಬರುತ್ತೆ ನೋಡಿ. ಇಲ್ಲ ಸರ್, ನಾನು ಆ್ಯಕ್ಚುಲಿ ನೀವು ಮಾಡಿದ್ದು ಏನು ಹೇಳಿ? ನಿಮ್ಮ ಅಂಗಡಿ ಮುಂದೆನೆ ಈಗ ಲಿಂಕಿಂಗ್ ಪಾಯಿಂಟ್ ಐತಲ್ಲ, ಅಲ್ಲಿಂದ 30 ಮೀಟರ್ ಅಲ್ಲಿ ಬರುತ್ತೆ ನೋಡಿ. ನಿಮ್ಮ ಅಂಗಡಿ ಕರೆಕ್ಟ್ ಸೆಂಟರ್ ಬರುತ್ತೆ, ಅದಕ್ಕೆ ಸೈಡಿಗೆ ಇಲ್ಲ, ಒಂದು ನಿಮಿಷ ಸರ್. 30 ಮೀಟರ್ ಅಲ್ಲಿ ಬರುತ್ತಲ್ಲ ಮಾಡ್ಲಾ? ಏನು ಹೇಳಿ? 30 ಮೀಟರ್ ಅಲ್ಲಿ ಬರುತ್ತಲ್ಲ ಮಾಡ್ಲಾ? ನಿಮ್ಮ ಅಂಗಡಿ ಮುಂದೆ ಸೆಂಟ್ರಿಗೆ ಬರುತ್ತೆ. ಅಲ್ಲ ಸರ್, ಆ ಕಡೆಯಿಂದ ಮಾಡಿರೋದು ಸರ್. 30 ಮೀಟರ್ ಆ ಕಡೆಯಿಂದ ಬರುತ್ತಲ್ಲ ಸರ್? ನಿಮ್ಮ ಅಂಗಡಿ ಸೆಂಟರ್ ಮುಂದೆನೆ ಬರುತ್ತೆ, ಮಾಡಿಸ್ಲಾ? ಅಲ್ಲ ಸರಿ, ಕೆಲಸ ಮಾಡಿಸಿದ್ರೆ ಓಕೆ. ಇವಾಗ ನಮಗೆ ಆಗ್ತಿರೋ ತೊಂದರೆಗಳು, ಅಟ್ಲೀಸ್ಟ್ ನೀವು ಮಣ್ಣಾರು ಸೈಡಿಗೆ ಹಾಕೋಬೇಕಲ್ವಾ ಸರ್ ನೀವು? ಮತ್ತೆ ನೀವು ನಮ್ಮ ಅಂಗಡಿ ಮುಂದೆ ತೆಗಿಬಿಡಿ ಅಂತ ಬಿಟ್ಟಂತಂದ್ರೆ, ಇನ್ನು ಪಕ್ಕದ ಅಂಗಡಿ ಮುಂದೆ ಹಾಕ್ಲಾ, ಇಲ್ಲ ನಿಮ್ಮ ಅಂಗಡಿ ಮುಂದೆ ಪಕ್ಕ ರೈಟ್ ಸೈಡ್ ಅಂಗಡಿ ಮುಂದೆ ಹಾಕ್ಲಾ? ಏನು ಹೇಳಿ? ಎಲ್ಲ ಹಿಂಗೆ ಅಂತ ನಾವೆಲ್ಲ ಹಾಕೋಣ? ಅಲ್ಲ ಸರ್, ಇವಾಗ JCP ಇಂದ ಅಟ್ಲೀಸ್ಟ್ ಅದು ಮಣ್ಣಾರು ಕ್ಲಿಯರ್ ಮಾಡ್ಕೊಡ್ಬೇಕಲ್ಲ. ಒಂದು ಗಾಡಿ ಹೋಗಲ್ಲ, ಏನಿಲ್ಲ. ಅವ್ರ ಅಂಗಡಿ ಮುಂದೆ ಬೇಡ ಅಂತ ಬಿಟ್ಟಂತಂದ್ರೆ ನಾವೆಲ್ಲ ಹೋಗೋಣ? ಟೆಂಡರ್ ತಂದಿರೋದು ಕೆಲಸ ಮಾಡೋದು ಬೇಡ ಹಂಗಾರೆ? ಅಲ್ಲ ಸರ್, ಕೆಲಸ ಮಾಡಿ ಬೇಡ ಅಂತ ಇಲ್ಲ ನಾನು. ಒಂದು ನಿಮಿಷ ಇರಿ. ಸರ್ ನಮಸ್ತೆ ಸರ್. ಸರ್ ಎಕ್ಸ್ಕ್ಯೂಸ್ ಮಿ ಸರ್ ನಮಸ್ತೆ. ಭರತ್ ಅಂತ, ನ್ಯೂಸ್ ಫಸ್ಟ್ ಚಾನಲ್ನ ರಿಪೋರ್ಟರ್ ಸರ್ ನಾನು. ನಮಸ್ತೆ ಸರ್. ಸರ್ ಕೇಳಿಸಿದ್ಯಾ ಸರ್? ಅದೇ ಈಗ ಇಲ್ಲಿ ಅಂಗಡಿ ಮುಂದೆ ಗುಂಡಿ ತೆಗೆದಿದ್ದಾರೆ, ಬಟ್ ಇವರಿಗೆ ಅಂದರೆ ಮೊದಲೇ ಇನ್ಫಾರ್ಮ್ ಮಾಡಿದ್ರ ಸರ್ ಏನಾದರೂ ಈ ಥರ ತೆಗಿತಾ ಇದೆ? ಯಾಕಂದರೆ ಆ ಗೋಡೆ ಆಯಿತು, ಗೋಡೆ ಪಕ್ಕದಲ್ಲೆಲ್ಲ ತುಂಬ ಬೇಸ್ಮೆಂಟ್ ಎಲ್ಲ ಇದು ಮಾಡಿದ್ದಾರೆ ಸರ್. ಒಳಗಡೆ ಎಲ್ಲ ಆಲ್ಮೋಸ್ಟ್ ಬೇಸ್ಮೆಂಟ್ ಒಳಗಡೆ ಓಕೆ ವರ್ಕ್ ಆಗಿದೆ, ಬಿಲ್ಡಿಂಗ್ ಒಳಗಡೆ. ಚೇಂಬರ್ ಕುಡಿಸ್ಬಿಟ್ಟು ಹಂಗೆ ರೀಫಿಲಿಂಗ್ ಮಾಡಬೇಕು, ಗೊತ್ತಾಯ್ತಾ? ಈ ಬೇಸ್ಮೆಂಟ್ ಅಂತಂದ್ರೆ ಅವ್ರ ಜಾಗದಲ್ಲ ಮಾಡಿಲ್ಲ.
ನಮ್ದು ಪ್ರಾಪರ್ಟಿ ಎಲ್ಲೈತೆ ಅರ್ಜಿಯಿಂದ ಈ ಕಡೆಗೆ ರೋಡ್ಗೆ ಮಾಡ್ಕೊಂಡಿರೋದು ಗೊತ್ತಾಯ್ತಾ. ಪೈಪ್ ಹಾಕಿರೋದ್ರಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಗೌರ್ಮೆಂಟ್ ಕೆಲಸ ಮಾಡ್ತಿರೋದು ನಾವು. ಅಲ್ಲ ಸ್ವಂತ ಜಾಗಕ್ಕೇನು ಹೋಗಿಲ್ವಲ್ಲ ನಾವು. ಕರೆಕ್ಟ್ ಸರ್, ನೀವು ಗೌರ್ಮೆಂಟ್ ಕೆಲಸನೇ ಮಾಡ್ತಿರೋದು. ಹೇಳ್ದಂಗೆ ನಾವು ಕೇಳ್ಬೇಕು ಹಂಗಾರೆ. ಅವ್ರು ಹೇಳ್ದಂಗೆ ಕೇಳಬೇಡಿ ಸರ್, ಗೌರ್ಮೆಂಟ್ ಕೆಲಸನೇ ಮಾಡ್ತಾ ಇರೋದು ನೀವು. ನಾವು ಟೆಂಡರ್ ತಂದ್ರದಾಗ ನಮ್ ಕೆಲಸ ಮಾಡಕ್ ಗೊತ್ತಿಲ್ವಾ. ಸರಿ ಪ್ರೊಸೀಜರ್ ಪ್ರಕಾರ ಅಲ್ಲ ಈಗ ನೋಡಿದ್ದೀರಾ ಸ್ಪಾಟಲ್ಲಿ ಏನೋ ನೋಡಿದ್ದೀರಾ ಈಗ ನೀವು ಕೆಲಸ ಹೆಂಗಾಗಿದೆ ಅಂತೇನಾದ್ರು ಈಗ ನೀವು ನೋಡಿಲ್ಲ ಅನ್ಸುತ್ತೆ, ಬಂದು ನೋಡಿ ಅಂಗಡಿ ಒಳಗಡೆ ಕೆಲಸ ಆಗಿದೆ, ಬೇಸ್ಮೆಂಟ್ ಒಳಗಡೆ ಕಲ್ಲು ತೆಗೆದು ಅಷ್ಟು ಗುಂಡಿಗಳು ತೆಗೆದಿದ್ದಾರೆ. ಗೌರ್ಮೆಂಟ್ ಜಾಗದಲ್ಲಿ ಮಾಡ್ತಾ ಇದ್ದೀರಾ ಕರೆಕ್ಟ್, ಸರ್ಕಾರದ ಕೆಲಸ, ನೀವು ಜನಗಳ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ಬಿಲ್ಡಿಂಗ್ ತುದಿ ಅಡಿಯಲ್ಲೇನು ಅಡಿಪಾಯ ಹಾಕಿದಾರಲ್ಲ ಬೇಸ್ಮೆಂಟು, ಅದ್ರ ಒಳಗಡೆ JCB ಕೆಲಸ ಆಗಿದೆ. ಅದ್ರ ಒಳಗಡೆ ಹೋಗಿರೋದಕ್ಕೆ ಈಗ ಆ ಗೋಡೆ ಏನೋ ಕುಸಿದ್ರೆ ಏನಾಗುತ್ತೆ ಅಂತ. ಈಗ ಚೇಂಬರ್ ಹಾಕ್ಬಿಟ್ಟು ಹಾಗೆ ರೀಫಿಲಿಂಗ್ ಮಾಡಿಸ್ಕೊಡ್ತೀನಿ. ಯಾವಾಗ ಆಗುತ್ತೆ ಸರ್ ಇದು ಕೆಲಸ? ನೈಟ್ ಆಗುತ್ತೆ. ನೈಟ್ ಆಗುತ್ತೆ. ಸರಿ ಸರ್, ಆಯ್ತು, ಓಕೆ ಸರ್, ಥ್ಯಾಂಕ್ ಯು.